ಸ್ನೇಹಿತರೆ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ ಏನು ಚೆಕ್ಕಿಂಗು ದಂಧೆ ಮುಂಚೆ ಬಿ ಎಮ್ ಟಿ ಸಿಲಿ ಭಾಳ ನಡೀತಾ ಇತ್ತು ಚೆಕ್ಕಿಂಗ್ ದಂಧೆ. ಆವಾಗ ಟಿಕೆಟ್ ಇದ್ದಾಗೆ. ಈಗ ಅಷ್ಟೊಂದು ಚೆಕ್ಕಿಂಗ್ ಮಾಡಲ್ಲ, ಆಮೇಲೆ ಜಾಸ್ತಿ ಮೋಸ ನಡೀತಾ ಇಲ್ಲ. ಎಲ್ಲ ಫೋನ್ಪೇ ಗೂಗಲ್ ಪೇ ಬಂದಿದೆ. ಟಿಕೆಟು ಕರೆಕ್ಟಾಗಿ ಇವಾಗ ನಡೀತಾ ಇದೆ ಬೆಂಗಳೂರಲ್ಲಿ. ಒಂದು ಅಡ್ಡನೇ ಇತ್ತು. ಇದಕ್ಕೋಸ್ಕರನೇ ವಾಟ್ಸಪ್ ಗ್ರೂಪ್ಗಳು ಮಾಡ್ಕೊಂಡು ಆ ಗ್ರೂಪಲ್ಲಿ ಈ ಎಲ್ಲ ಚೆಕಿಂಗ್ ಮಾಡಿದ್ರು ಕೂಡ ಅದಕ್ಕೆ ಗ್ರೂಪಿಗೆ ದುಡ್ಡು ಕೊಟ್ಟು ಸೇರ್ಕೋಬೇಕಾಗಿತ್ತು. ಆಮೇಲೆ ವಾರ ಇಷ್ಟು ಅಂತ ಕೊಡಬೇಕಾಯ್ತು ಆ ಚೆಕಿಂಗರ್ಗಳಿಗೆ. ಈಗ ಏನಾಗಿದೆ ಅಂದರೆ ಮೈಸೂರು ಭಾಗದಲ್ಲಿ ಯಾವ್ಯಾವ ಡಿಪೋ ಬರ್ತವೆ, ಮೈಸೂರು ಮತ್ತು ಹುಣಸೂರು, ಪಿರಿಯಾಪಟ್ಟಣ ಈ ಕಡೆ ಎಲ್ಲ ಏನು ಮಾಡಿದ್ದಾರೆ ಅಂದರೆ ಈ ಹೊಸ ಎಮ್ ಡಿ ಬಂದ ಮೇಲೆ 5,000 ಕೊಟ್ಟು ಆ ವಾಟ್ಸಪ್ ಗ್ರೂಪಿಗೆ ಸೇರ್ಕೋಬೇಕಂತೆ. 5,000 ಕೊಟ್ಟು ಆ ವಾಟ್ಸಪ್ ಗ್ರೂಪಿಗೆ ಸೇರ್ಕೊಂಡು ಆಮೇಲೆ ವಾರ 200 300 ಈ ಥರ. ಆಮೇಲೆ ಯಾರೇ ಚೆಕ್ಕಿಂಗರ್ ಬಂದರೂ ಕೂಡ ಅವ್ರು ಹಿಡಿಯೋಂಗಿಲ್ಲ. ಅವ್ರಿಗೊಂದು ಕಾರ್ಡ್ ಕೊಟ್ಟಿರ್ತಾರೆ. ಈ ಕಾರ್ಡ್ ತೋರಿಸಿದ್ರೆ ಅವ್ರು ಹಿಡಿಯೋಂಗಿಲ್ಲ. ಯಾವ ರೀತಿ ಅಂದರೆ ಆ ಕಂಡಕ್ಟ್ರಿಗೆ ಒಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡ್ ಕೊಟ್ಟಾಗ ಚೆಕ್ಕಿಂಗರ್ ಬಂದಾಗ ಹಿಡಿಯೋಂಗಿಲ್ಲ. ಅದು ಎಲ್ಲ ಗೋಲ್ ಮೇಲೆ ಹಿಡಿತಾ ಇದೆ. ಅಂದರೆ ಅಧಿಕಾರಿಗಳೇ ಇವತ್ತು ಈ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಕಂಡಕ್ಟರ್ ಡ್ರೈವರು ಯಾಕೆ ಬಿಟ್ಟರು ಮೋಸ ಮಾಡೋದು? ಅಧಿಕಾರಿಗಳೇ ನೆಟ್ಟಗಿಲ್ಲ ಅಂದರೆ, ಇನ್ನು ಪಾಯನೇ ನೆಟ್ಟಗಿಲ್ಲ ಅಂದರೆ, ಬುನಾದಿನೇ ನೆಟ್ಟಗಿಲ್ಲ ಅಂದರೆ ಮೇಲೆ ಕಟ್ಟಡ ಹೆಂಗೆ ಬರುತ್ತೆ ಚೆನ್ನಾಗಿ? ಹಾಳಾಗಿ ಅಕ್ಕುಟ್ಟು ಹೋಗುತ್ತೆ. ಇನ್ನೆಲ್ಲಿ ಇವರು ಮತ್ತೆ ಇದನ್ನೇ ಒಂದು ನೆಪ ತಗೊಂಡು ಸರ್ಕಾರ ಲಾಸು ಅಂತ ತೋರಿಸುತ್ತೆ. ನೋಡಿ, ಲಾಸ್ ಆಗ್ತಾ ಇರೋದು ಕಂಡಕ್ಟ್ರು ಡ್ರೈವರಿಂದ ಅಲ್ಲ, ಅಧಿಕಾರಿಗಳಿಂದ. ಇವತ್ತೇನಾದರೂ KSRTC BMTC ಏನು ಲಾಸು ಅಂತ ತೋರಿಸ್ತಾರಲ್ಲ ಇವರು ಸರ್ಕಾರದವರು, ಅದು ಲಾಸ್ ಆಗ್ತಾ ಇರೋದು ಕಂಡಕ್ಟ್ರು ಡ್ರೈವರಿಂದ ಅಲ್ಲ, ಅಧಿಕಾರಿಗಳಿಂದ. ಇದಕ್ಕೆ ದಾರಿ ಮಾಡಿಕೊಡೋದು ಯಾರು? ಮೋಸ ಮಾಡೋಕ್ಕೆ ಅಧಿಕಾರಿಗಳು. 5,000 ಕೊಟ್ಟು ಆ ಗ್ರೂಪಿಗೆ ಸೇರ್ಕೊಂಡು ಆಮೇಲೆ ವಾರ ಇಷ್ಟಿಷ್ಟು ಕೊಟ್ಕೊಂಡಿದ್ರೆ ಆ ಬಸ್ಸಲ್ಲಿ ಚೆಕ್ಕಿಂಗೇ ಮಾಡೋಂಗಿಲ್ಲ. ಯಾವುದೇ ಕಾರಣಕ್ಕೂ ಅವನಿಗೆ ದಂಡನೂ ಹಾಕೋಂಗಿಲ್ಲ. ಇವತ್ತು ಮೈಸೂರು ಭಾಗದಲ್ಲಿ ಟಿಕೆಟು ಇವಾಗ ಇದಿರ್ತವೆ, ಸ್ಟೇಜ್ ಇರ್ತತೆ. ಆ ಸ್ಟೇಜ್ ಲೆಕ್ಕ ಕಂಡಕ್ಟರ್ ಯಾವ ಸ್ಟೇಜ್ ಬೇಕಾದ್ರೆ ಮಾಡ್ಕೋಬೋದು, ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು. ಆ ರೀತಿ ಮಾಡ್ತಾಯಿದ್ದಾರೆ ಇವತ್ತು ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವರು ಅಪ್ಪಂದೇ ದಂಧೆ ಥರ ನಡೆಸ್ತಾ ಇದ್ದಾರೆ. ಯಾವ ಮಟ್ಟಕ್ಕಂದರೆ ನಿಜವಾಗ್ಲೂ ಇದನ್ನು ಕೇಳಿದವ್ರನ್ನ ಮನೆ ಕಳಿಸ್ತಾ ಇದ್ದಾರೆ. ಯಾರಾದರೂ ಕೇಳಿದರೆ ಇವಾಗ ನ್ಯಾಯವಾಗಿ ಕೆಲಸ ಮಾಡ್ತಾ ಇರ್ತಾರೆ ಕಂಡಕ್ಟರ್ ಡ್ರೈವರ್ಗಳು, ಅಂಥವ್ರು ಹೋಗಿ ಈ ರೀತಿ ಮಾಡೋ ಸರಿನೋ ಅಂದರೆ ಅಂಥವ್ರನ್ನ ಮುಲಾಜಿಲ್ದ ಮನೆ ಕಳಿಸ್ತಾ ಇದ್ದಾರೆ. ಯಾಕಂದರೆ ಇದನ್ನು ಹೇಳ್ಕೊಂಡಿರೋದು ಬೇರೆ ಯಾರೋ ಅಲ್ಲ, ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿರೋ. ಈಗ ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ, ಇದ್ರ ಮೇಲೆ ಕೇಸ್ ಹಾಕಿದ್ದಕ್ಕೆ ಒಬ್ಬ ಚಾಲಕ ಮತ್ತು ನಿರ್ವಾಹಕರನ್ನು ಮನೆ ಕಳಿಸಿದ್ದಾರೆ. ಪಾಪ ಈಗ ಕೆಲಸ ಬಿಟ್ಟು ಒಂದು ಅನ್ಯಾಯ ಪ್ರಶ್ನೆ ಮಾಡೋದಕ್ಕೆ ಕೆಲಸ ಬಿಟ್ಟು ಇವತ್ತು ಲಾರಿ ಓಡಿಸೋಂಥ ಪರಿಸ್ಥಿತಿ ಬಂದಿದೆ ಆ ಚಾಲಕನಿಗೆ. ಇವತ್ತು ಲಾರಿ ಓಡಿಸ್ತಾ ಇದ್ದಾನೆ ಆ ಚಾಲಕ. ಪಾಪ 10 ಗಂಟೆ ಹೇಳ್ತಾ ಇದ್ದಾನೆ, ಹಿಂಗೆ ಮಾಡಿದಾರಣ. ಪ್ರತಿಯೊಂದು ದಾಖಲೆನೂ ಕೂಡ ಆ ಚಾಲಕನ ಹತ್ರ ಇದೆ. ಪ್ರತಿಯೊಂದು ದಾಖಲೆನ ಹತ್ರ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಹೋಗಿ ಪುಣ್ಯಾತ್ಮ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆಫೀಸ್ಗಳು ಮೇನ್ ಆಫೀಸ್ಗಳಿಗೆ ಕಟ್ಟಿದ್ದಾನೆ. DC-ಗೆಲ್ಲ ಕೊಟ್ಟಿದ್ದಾನೆ ಕಂಪ್ಲೇಂಟು. ಯಾರೂ ಕೂಡ ಕ್ರಮ ತಗೊತಾ ಇಲ್ಲ. ಕ್ರಮ ತಗೊಳಕ್ಕೆ ತಯಾರೂ ಇಲ್ಲ ಇವತ್ತು. ಯಾಕಂದರೆ ಭ್ರಷ್ಟಾಚಾರ ನಡೀತಾ ಇರೋದು ದೊಡ್ಡ ಮಟ್ಟದಲ್ಲಿ, ಸಣ್ಣ ಮಟ್ಟದಲ್ಲ. ಸಣ್ಣವರು ಮಾಡೋಕ್ಕೆ ಹೋದರೆ ಅದನ್ನು ದೊಡ್ಡದಾಗಿ ಮಾಡ್ತಾರೆ. ಈಗ ಈ ದೊಡ್ಡದವರೇ ಮಾಡ್ತಾ ಇದ್ದಾರೆ. ಇದು ದೊಡ್ಡದು ಕಣ್ಣಿಗೆ ಕಂಡರೂ ಕೂಡ ಕಾಣದೇ ಇರೋ ಥರ ಜೀವನ ಮಾಡ್ತಾರೆ, ಕಾಣದೇ ಇರೋ ಥರ ಕೆಲಸ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇರೋದು ಚಿಕ್ಕವರಿಂದ ಅಲ್ಲ. ಚಿಕ್ಕವರು 1 ರೂಪಾಯಿಗೆ ಆಸೆ ಪಟ್ಟರೆ ಇವರು ದೊಡ್ಡವರು ಸಾವಿರಾರು ರೂಪಾಯಿಗೆ ಆಸೆ ಪಡ್ತಾ ಇದ್ದಾರೆ. ದೊಡ್ಡವರು ನೋಡಿದ್ರಲ್ಲ ಯಾರ ಕಡೆಯಿಂದ ಭ್ರಷ್ಟಾಚಾರ ನಡೀತಾ ಇದೆ, ಯಾರು ನಡೆಸ್ತಾ ಇದ್ದಾರೆ, ಖುದ್ದಾಗಿ ಯಾರು ನಡೆಸ್ತಾ ಇದ್ದಾರೆ ಈ ಥರ ಗ್ರೂಪ್ಗಳು ಮಾಡ್ಕೊಂಡು. ಇದು ಟ್ರಯಲ್ ಅಷ್ಟೇ. ಇದು ಮುಂದೆ ಈ ಏನು ಒಂದು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರು ನಡೆಸ್ತಾ ಇದ್ದಾರೆ, ಇದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ. ಎಲ್ಲ ಪೂರ್ತಿ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲ ನೋಡೋಲ್ಲ ಇದನ್ನು ಜಾಸ್ತಿ. ಯಾಕಂದರೆ ಟೈಮ್ ಇರೋಲ್ಲ ಯಾರಿಗೂ. ಅದರಿಂದ 3-4 ನಿಮಿಷ ನೋಡ್ತೀರಿ, ಅದಕ್ಕೆ ಕಡಿಮೆ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ, ಮುಂದಿನ ಎಪಿಸೋಡಲ್ಲಿ ಪ್ರತಿಯೊಂದು ಅಧಿಕಾರಿಯ ಹೆಸರು ಮತ್ತು ಯಾರು ಇದಕ್ಕೆ ಮೂಲ ಕಾರಣ, ಇದನ್ನು ಮಾಡಿಸ್ತಾ ಇರೋದು ಯಾರು, ಮುಂದೆ ನಿಂತ್ಕೊಂಡು ಮಾಡಿಸ್ತಾ ಇರೋದು ಯಾರು, ಎಲ್ಲ ವಿಚಾರನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ಇಷ್ಟಕ್ಕೆ ಸ್ಟಾಪ್ ಮಾಡೋಕ್ಕಂತ ಮಾಡಿದ್ದೀನಿ, ಯಾಕಂದರೆ ನಿಮಗೆ ಟೈಮ್ ಇರಲ್ಲ. ಅದರಿಂದ ದಯವಿಟ್ಟು ಪೂರ್ತಿ ನೋಡಿ. ಇವತ್ತು ಭ್ರಷ್ಟಾಚಾರ ನಡೆಯೋಕ್ಕೆ ಕಾರಣಗಳು ಮೇಲಧಿಕಾರಿಗಳು, ಆಮೇಲೆ ಮೇಲಿಂದ ಕೆಳಕ್ಕೆ ಬರ್ತಾ ಇದೆ. ಈ ಸಾರಿಗೆ ಸಂಸ್ಥೆಯಲ್ಲಿ ಡಿಪೋದಲ್ಲಿ ಇದ್ದಾರಲ್ಲ, ಡಿಪೋದಲ್ಲಿ ಕುಂತ್ಕೊಂಡು ಇವ್ರು ಯಾರು ಸುಮ್ಮನೆ ಕೆಲಸ ಮಾಡಲ್ಲ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ದರೆ ಒಳ್ಳೆ ರೀತಿಲಿ ಕೆಲಸ ಮಾಡ್ತಾರೆ. ಯಾಕಂದರೆ ನೋಡಿ, ಎಲ್ಲರಿಗೂ ಸಂಬಳ ಬರುತ್ತೆ. ಯಾರಿಗೇನು ಸಂಬಳ ಏನು ಕಡಿಮೆ ಇಲ್ಲ ಅಧಿಕಾರಿಗಳಿಗೆ, ಎಲ್ಲರಿಗೂ ಸಂಬಳ ಬರುತ್ತೆ. ಇದರಲ್ಲಿ MD-ಯಿಂದ ಭಾಗಿಯಾಗಿದ್ದಾರಂತೆ. ಇವ್ರು ಯಾರೋ ಹೊಸ MD ಬಂದ ಮೇಲೆ ಸಿಕ್ಕಾಬಟ್ಟೆ ಈ ರೀತಿ ದಂಧೆ ನಡೀತಾ ಇದೆಯಂತೆ. ನಿಜವಾಗ್ಲೂ ಇದು ಒಂಥರ ಘೋರ, ಇದು ಅನ್ಯಾಯ, ಇದು ತುಂಬ ಮೋಸ. ಇದು ಸಾರ್ವಜನಿಕರು ಯಾರು ಪುಕ್ಷಟೆ ಓಡಾಡಲ್ಲಲ್ವಾ? ಹೆಣ್ಮಕ್ಳು ತಾನೇ ಪುಕ್ಷಟೆ ಓಡಾಡೋರು. ಅದು ಸರ್ಕಾರ ದುಡ್ಡು ಕೊಡ್ತಾ ಇದೆ ಅಲ್ವಾ? ನಿಮಗೂ ಸರ್ಕಾರ ಸಂಬಳ ಕೊಡ್ತಾ ಇದೆ ಅಲ್ವಾ? ಸಂಬಳ ಕೊಟ್ಟರೂ ಕೂಡ ಯಾಕೆ ಈ ರೀತಿ ಅನ್ಯಾಯ ಮೋಸ?
ಅಂದರೆ ಎಲ್ಲರೂ ಭಾಗಿಯಾಗಿದ್ದಾರೆ. ದಯವಿಟ್ಟು ಇದಕ್ಕೆ ಇಷ್ಟು ಸ್ಟಾಪು. ಮುಂದಿನ ಎಪಿಸೋಡಲ್ಲಿ ಭಾಳ ಅದ್ಭುತವಾಗಿರುತ್ತೆ. ಯಾಕಂದರೆ ಅಧಿಕಾರಿಗಳು ಯಾರ್ಯಾರ ಹೆಸರು ಸಮೇತ ಬರುತ್ತೆ. ಅಲ್ಲಿವರೆಗೂ ಕಾಯ್ತಾರಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.